ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶೌರ್ಯ, ಸಂಪದ ಕೂತ್ಕೊಳ್ಳಿಲ್ಲ ಅಂದ್ರೆ ಪೂಜೆ ಏನ್ ನಿಲ್ಲಲ್ಲ. ನಿಮ್ಮಪ್ಪ ನಾನು ಪೂಜೆಯಲ್ಲಿ ಕೂತ್ಕೋತೀವಿ. ಎಷ್ಟೋ ವರ್ಷಗಳಿಂದ ನಿಮ್ಮಪ್ಪ ಅಮ್ಮನವ್ರ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾನೆ ಇದ್ರು. ಆದ್ರೆ ಇಷ್ಟು ದಿನ ಆಗ್ಲಿಲ್ಲ. ಅಲ್ಲ ಅಮ್ಮನವರು ಈ ದಿನಕ್ಕೋಸ್ಕರನೇನೋ ನಮಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಹೇಗೋ ಕಲ್ಯಾಣಿಗೆ ಹುಷಾರಿಲ್ವಲ್ಲ, ನಿಮ್ಮಿಬ್ರ ಕಡೆಯಿಂದ ಬೇರೆ ಎಲ್ರ ಕಡೆಯಿಂದ ನಿಮ್ಮಪ್ಪ ನಾನು ಪೂಜೆ ಮಾಡ್ತೀವಿ. ಕೊನೆಯಲ್ಲಿ ನೀವಿಬ್ರು ಸೇರಿ ಅಮ್ಮನವ್ರ ಆಶೀರ್ವಾದ ತಗೊಂಡ್ರೆ ಆಗೆಲ್ಲ ಸರಿ ಹೋಗತ್ತೆ. ಏನ್ ಹೇಳ್ತೀರಾ ಪುರೋಹಿತ್ರೆ? ಹಾಗೆ ಮಾಡ್ಬೋದಲ್ವಾ? ಖಂಡಿತ ಮಾಡಬಹುದಮ್ಮ. ಕೇಳಿಸ್ಕೊಂಡೆ ಅಲ್ವೇನೋ? ಮಾಡಬಹುದಂತೆ. ನಿನ್ಗೇನಾದ್ರೂ ಸಮಸ್ಯೆನಾ? ನೀವಿಬ್ರು ಮಾಡ್ತೀನಿ ಅಂದ್ರೆ ನನಗೇನು ಅಭ್ಯಂತರ ಇರುತ್ತಮ್ಮ. ನನಗೂ ಸಂತೋಷ ಆಗತ್ತೆ. ಜೀವನದಲ್ಲಿ ನನ್ನ ಹೆಂಡತಿ ಮಾಡಿರೋ ಅತಿ ದೊಡ್ಡ ಒಳ್ಳೆ ಕೆಲಸ ಇದೆ ಅನ್ಸುತ್ತೆ. ನೆನಪಿಗೆ ಡೈರಿಯಲ್ಲಿ ಬರ್ಕೋಬೇಕು. ಮುಖ ಸಿಂಡಿಸ್ಕೋಬೇಡ ಶೌರ್ಯ. ಮನ್ಸಲ್ಲಿ ಏನಿದೆಯೋ ಅದನ್ನೇ ಹೇಳು. ಸಂಪದನ್ ಜೊತೆ ಕೂತು ಪೂಜೆ ಮಾಡಬೇಕು ಅಂದ್ರೆ ಮಾಡು, ಪರವಾಗಿಲ್ಲ. ಮತ್ತೆ ಪ್ಲೇಟ್ ಬದಲಾಯಿಸ್ತಿದ್ದಾಳಲ್ಲ, ಯಾಕೆ? ಅಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಅನ್ಕೊಳ್ದೆ ಕಲ್ಯಾಣಿ ಕೆಳಗೆ ಬಿದ್ದಿದ್ದು, ಪೂಜೆಯಲ್ಲಿ ಕೂತ್ಕೊಳ್ಳೋಕೆ ಆಗದೆ ಇರೋದು, ಪುರೋಹಿತರು ಜೋಡಿಯಾಗಿ ಪೂಜೆ ಮಾಡಬೇಕು ಅಂದಿದ್ದಕ್ಕೆ ಸಂಪದಾನ ಪೂಜೆ ಕೂತ್ಕೊಳ್ಳಿ ಅಂತ ಹೇಳದ್ನೇ ಹೊರತು ನನ್ನ ಹೆಂಡತಿಯಾಗೋ ಕಲ್ಯಾಣಿ ಸ್ಥಾನಕ್ಕೋ ಮತ್ತೆ ಕರ್ಕೊಂಡು ಬರಬೇಕು ಅಂತಲ್ಲ. ಓ, ಅಷ್ಟೇನಾ? ಸಂಪದ ಮೇಲೆ ಅಯ್ಯೋ ಪಾಪ ಅನ್ನೋ ಕರುಣೆನ ಬಿಟ್ಟು ನಿನ್ ಹೆಂಡತಿ ಅನ್ನೋ ಫೀಲಿಂಗ್ ಇಲ್ಲ, ಅದು ಬರೋದಿಲ್ಲ ಅಂತ ಹೇಳ್ತಿದ್ಯಾ ಅಷ್ಟೇ ಅಲ್ವಾ? ಯಾಕೋ ಮಾತಾಡ್ತಿಲ್ಲ ಶೌರ್ಯ? ಕರುಣೆ ಅನ್ನೋ ಶಬ್ದ ಕೇಳಿ ಸಂಪದಕ್ಕೆ ನೋವಾಗ್ತಿದೆ. ಇನ್ನು ಇವ್ಳು ನನ್ನ ಹೆಂಡತಿ ಅಲ್ಲ ಅಂತ ಹೇಳ್ಬಿಟ್ರೆ ಇನ್ನೂ ನೋವಾಗುತ್ತೋ ಏನೋ. ಅದಕ್ಕೆ ಪಾಪ ಶೌರ್ಯ ತುಂಬಾ ಮೌನವಾಗಿದ್ದಾನೆ. ಶೌರ್ಯ ತನ್ನ ಗಂಡನಾಗ್ ತನಗೆ ಬೇಡ ಅಂತ ಒದ್ದು ಹೋದವಳನ್ನ ಮತ್ತೆ ತನ್ನ ಹೆಂಡತಿಯಾಗಿ ಪಾಪ ಶೌರ್ಯ ಅದ್ ಹೇಗ್ ಸ್ವೀಕಾರ ಮಾಡ್ತಾನೆ? ದಮಯಂತಿ, ನೀವು ಪೂಜೆ ಕೂತ್ಕೊಳ್ಳಿ. ಅಣ್ಣ. ಶಿವರಾಮ್, ಹೋಗು. ಅಜ್ಜಿ, ನೀವು ಹೋಗಿ. ಸರಿ, ತಗೊಳ್ಳಿ, ಇಬ್ರು ಕುಂಕುಮ ಇಟ್ಕೊಳ್ಳಿ. ಓಂ ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಮಹಾಸರಸ್ವತ್ಯೈ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದ ಸಾದನಂ. ताम आवहजात वेदो लक्ष्मी मनपगामिनीं यस्यां हिरण्यं विन्देयं गामश्वं पुरुषानहं अश्वपूर्वां रथमद्यां हस्तिनाद प्रबोधिनीं. ಅಮ್ಮ, ನಿರ್ವಿಘ್ನವಾಗಿ ಪೂಜೆ ಪೂರ್ತಿ ಆಯ್ತು. ದಂಪತಿಗಳಿಬ್ರು ಜೊತೆಯಾಗಿ ಅಮ್ಮನವ್ರಿಗೆ ಆರತಿ ಬೆಳಗಿ. ಓಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹಿ ಸಮೇ ಕಾಮಾಂ ಕಾಮ ಕಾಮಾಯ ಮಹ್ಯಂ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಕರ್ಪೂರ ಪರಿಮಳ ಶೋಭಿತ ಮಂಗಳ ನೀರಾಜನಂ ಸಮರ್ಪಯಾಮಿ, ದೀಪಂ ದರ್ಶಯಾಮಿ. ನೀವು ನಿಮ್ಮ ಸತೀಮಣಿ ಜೊತೆಗೆ ನಿಮ್ಮ ತಂದೆ ತಾಯಿರ ಅನುಗ್ರಹದೊಂದಿಗೆ ಅಮ್ಮನವರ ಆರತಿ ತಗೊಳ್ಳಿ. ಆಗ ಪೂಜೆಯಲ್ಲಿ ನೀವು ಮತ್ತೆ ಕಲ್ಯಾಣಿಯವರು ಕೂತ್ಕೊಂಡು ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ಅವಳು ಬರಕ್ಕಾಗಲ್ಲ ಪುರೋಹಿತ್ರೆ. ಪರವಾಗಿಲ್ಲ, ಬರ್ತಾಳೆ. ಶೌರ್ಯ, ಹೋಗಿ ಕಲ್ಯಾಣಿನ ಕರ್ಕೊಂಡ್ ಬಾ. ನಡಿಯಕ್ಕಾಗಲ್ಲ ಅಂದ್ರೆ ಅವಳನ್ನ ಎತ್ಕೊಂಡ್ ಕರ್ಕೊಂಡ್ ಬಾ. ಗಂಡ ಹೆಂಡತಿ ಇಬ್ರು ಖಂಡಿತವಾಗ್ಲೂ ಅಮ್ಮನವ್ರ ಆರ್ತಿನ ತಗೊಳ್ಳೇಬೇಕು.
ಅಮ್ಮ, ಇಲ್ಲಿಗೆ ಪೂಜೆ ಪೂರ್ತಿ ಆಯ್ತು. ಅಮ್ಮನವರ ಆಶೀರ್ವಾದ ಖಂಡಿತ ಸಿಗುತ್ತೆ. ಶೌರ್ಯ, ಕಲ್ಯಾಣಿನ ಒಳಗಡೆ ಕರ್ಕೊಂಡು ಹೋಗಪ್ಪ. ಲಾಭ ಇಲ್ಲ. ನನ್ನನ್ನು ಶೌರ್ಯ ಕುರುಡನ್ ಥರ ನಂಬದ ಹಾಗೆ ದಮಯಂತಿ ರಾಕ್ಷಸಿ ಕೂಡ ನಂಬಬೇಕು. ಹೇಗಾದರೂ ಒಳ್ಳೆಯವಳಾಗಬೇಕು. ಆಗಲೇ ಈ ಮನೇಲಿ ನಾನು ಹಾಕೋ ಪ್ಲಾನು ವರ್ಕ್ ಆಗೋದು. ಒಂದು ಸಲ ನಂಬಿದ್ಲು ಅಂದರೆ ಹೆತ್ತ ತಾಯಿ ಎದುರುಗಡೆ ಇದ್ರೂ ಲೆಕ್ಕ ಮಾಡಲ್ಲ. ಬಾಲಾಜಿ, ಬಾಲಾಜಿ, ಅಮ್ಮೋರೆ, ರಾತ್ರಿನೇ ಹೂವು ತೋರಣ ಎಲ್ಲಾನು ತೆಗೆದ್ಬಿಡು. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೇಕೋ ಅದನ್ನ ಯಜಮಾನ್ರನ್ನ ಕೇಳಿ ಇಸ್ಕೋ. ಸರಿ ಅಮ್ಮೋರೆ. ನಿಮ್ಮ ಹತ್ರ ಮಾತಾಡ್ಬೇಕು ಅತ್ತೆ. ನಿಂತ್ಕೊಳ್ಳಿ ಅತ್ತೆ. ನಿನ್ನ ನೋಡಿದ್ರೇನೆ ನನ್ಗೆ ಅಸಹ್ಯ. ಅಂಥದ್ರಲ್ಲಿ ನಿನ್ ಜೊತೆ ನಾನ್ ಯಾಕೆ ಮಾತಾಡ್ಬೇಕು? ನಾನು ಮಾಡಿದ್ದು ತಪ್ಪೇ ಅತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ತಪ್ಪೆಲ್ಲ ನಂದೇ ಅಲ್ಲ. ನನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನನ್ನ ಪ್ರೇರೇಪಿಸಿದ್ದು, ನನ್ನ ಜೊತೆಗಿದ್ದು, ನನ್ನ ದಾರಿ ತಪ್ಪಿಸಿದ್ದು ಕಲ್ಯಾಣಿನೇ. 2 ವರ್ಷ ಈ ಮನೇಲೇ ಇದ್ದೆ. ಯಾವತ್ತಾದ್ರೂ ಒಂದು ಚಿಕ್ಕ ತಪ್ಪಾದ್ರೂ ಮಾಡಿದಿನ? ಯಾರಿಗಾದ್ರೂ ತಪ್ಪಾಗಿ ಒಂದು ಮಾತಾದ್ರೂ ಅಂದಿದ್ದೀನ? ಇಲ್ಲ ಅಲ್ವಾ? ಅದು ಅತ್ತೆ ನನ್ನ ಕ್ಯಾರೆಕ್ಟರ್. ಎಷ್ಟೇ ಆದ್ರೂ ನಾನು ಕೂಡ ನಿಮ್ಮ ಹತ್ರದ ಸಂಬಂಧಿನೇ ಅಲ್ವಾ ಅತ್ತೆ? ಯಾಕೆ ನನ್ನ ಮೇಲೆ ಕೋಪ ಬೆಳೆಸ್ಕೊಂಡಿದ್ದೀರಾ? ನೀವು ಅನ್ಕೊಂಡಿರೋ ಹಾಗೆ ಕಲ್ಯಾಣಿ ಚಿಕ್ಕವಳು, ಅಮಾಯಕಿ ಏನಲ್ಲ. ಅವಳ ಕ್ಯಾರೆಕ್ಟರ್ ನಿಮಗೆ ಗೊತ್ತಿಲ್ಲ. ಅಷ್ಟಕ್ಕೂ ಆ ಕಲ್ಯಾಣಿ ಪ್ಲಾನ್ ಏನು ಅಂತ ಗೊತ್ತಾ? ಅವ್ರ ಅಮ್ಮಂಗೆ ನೀವ್ ಯಾವಾಗ್ಲೂ ಬೈತಾ ಅವಮಾನ ಮಾಡ್ತಿರ್ತಿರಲ್ಲ, ನಿಮ್ ಮೇಲೆ ದ್ವೇಷ ಬೆಳೆಸ್ಕೊಂಡಿದ್ದಾಳೆ. ಮನೇಲಿ ಎಲ್ಲಾರ ಮುಂದೆ ನಿಮ್ ಬೆಲೆನ್ ಕಡಿಮೆ ಮಾಡಿ ನಿಮ್ಮನ್ನ ಕೆಲಸದವಳನ್ನಾಗಿ ಮಾಡ್ಬೇಕು ಅಂತ ನಿಮ್ ಮೇಲೆ ದೊಡ್ಡಸ್ತಿಕೆ ಚಲಾಯಿಸ್ಬೇಕು ಅಂತಿದ್ದಾಳೆ. ನೀನ್ ಹೇಳ್ತಿರೋದು ನಿಜನಾ ಸಂಪದ? ನಿಜ ಅತ್ತೆ. ನನಗ್ ನೀವ್ ಅಮ್ಮನ್ ತರ, ನಿಮ್ ಮೇಲೆ ಆಣೆ. ಸೋಯಿಸ್ಬಿಡ್ತೀನಿ. ಹೇಗ್ ಕಾಣಿಸ್ತಾ ಇದೀನಿ ನಾನು ನಿನ್ಗೆ? ತಲೆ ಕೆಟ್ಟೋಳ್ ತರ ಕಾಣಿಸ್ತಿದ್ದೀನಾ? ಕಲ್ಯಾಣಿ ಅಂದ್ರೆ ನನಗೆ ಕೋಪ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನೀನ್ ಅವಳ ಬಗ್ಗೆ ಏನೇ ಹೇಳಿದ್ರು ಕೇಳಿಸ್ಕೊಂಡು ತಲೆ ಆಡಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನೇನು ಕಾಲೇಜ್ ಓದಿಲ್ಲ, ಆದ್ರೆ ಈ ಮನೇಲಿರೋ ಪ್ರತಿಯೊಬ್ಬರನ್ನು ಚೆನ್ನಾಗಿ ಓದಿದ್ದೀನಿ. ನೀನೇನು, ನಿನ್ನ ಮಾಯ ಮಾತುಗಳೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಮಗನಷ್ಟು ಒಳ್ಳೆಯವಳಲ್ಲ ಅನ್ನೋದು ನಿನಗೂ ಗೊತ್ತು.
ಅಂಥದ್ರಲ್ಲಿ ನನ್ನ ಮಗನ್ ಥರ ನಿನ್ನ ಮಾಯ ಮಾತುಗಳನ್ನ ನಂಬ್ತೀನಿ ಅಂತ ಹೇಗ್ ಅಂದ್ಕೊಂಡೆ? ಈ ನಿನ್ ನಾಟಕನ ನನ್ನ ಹತ್ರ ಆಡಕ್ ಬರ್ಬೇಡ. ಕಲ್ಯಾಣಿ ಬೀಳ್ಬೇಕು ಅಂತ ಎಣ್ಣೆ ಸುರಿದಿದ್ದು ನೀನೇ ಅನ್ನೋದು ನನಗ್ ಗೊತ್ತು. ನಾನ್ ಎಣ್ಣೆ ಬಾಟ್ಲ್ ಇಟ್ಟಿದ್ದ ಜಾಗ ನನಗ್ ಚೆನ್ನಾಗಿ ನೆನಪಿದೆ. ನಾನ್ ದೇವ್ರಿಗೆ ನಮಸ್ಕಾರ ಮಾಡೋ ಅಷ್ಟರಲ್ಲಿ ನೀನು ಮಾಡ್ಬೇಕಾಗಿರೋ ಕೆಲಸ ಮಾಡಿದ್ಯಾ. ನಾನು ದುಡ್ಡಿಗಿಂತ ಈ ಮನೆ ಗೌರವಕ್ಕೆ, ನನ್ನ ಸ್ಥಾನಕ್ಕೆ ಹೆಚ್ಚು ಮರ್ಯಾದೆ ಕೊಡ್ತೀನಿ. ನನ್ ಜೊತೆಲ್ ಹುಟ್ಟಿದ ಅಣ್ಣನ್ನೇ ಮದ್ವೆ ಆಗಿದ್ರು ಮನೆಗ್ ಬಂದ ಹೆಣ್ಣನ್ನ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಅನ್ನೋ ಕಾರಣಕ್ಕೆ ಇಲ್ಲಿವರೆಗೂ ಅವನನ್ನ ನಾನು ಮಾತಾಡ್ಸಿಲ್ಲ. ಅವನು ಜೈಲಲ್ಲಿದ್ರು ಇಲ್ಲಿವರೆಗೂ ಒಂದ್ಸಲನೂ ಹೋಗಿ ಅವನ್ನ ನೋಡಿಲ್ಲ. ಅಂಥದ್ರಲ್ಲಿ ನನ್ನ ಮಗನ್ ಜೀವನನ ನಾಶ ಮಾಡಿ ನಮ್ಮನೆ ಮರ್ಯಾದೆನ ಹಾಳು ಮಾಡಿ ನಾಚಿಕೆ ಇಲ್ದೆ ಬೇರೆ ಗಂಡಸಿನ ಜೊತೆ ಓಡ್ ಹೋಗಿ 3 ತಿಂಗಳಾದ್ಮೇಲೆ ತಿರುಗ್ ಬಂದಿರೋ ನಿನ್ನನ್ನ ನಾನು ಕ್ಷಮಿಸ್ತೀನಿ ಅಂತ ಹೇಗ್ ಅನ್ಕೊಂಡೆ? ನಿನ್ ಮಾತನ್ನ ಹೇಗ್ ನಂಬ್ತೀನಿ ಅನ್ಕೊಂಡೆ? ಈ ಮನೆಯಲ್ಲಿ ಎಲ್ರು ನಿನ್ನ ಕ್ಷಮಿಸಿದ್ರು ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ. ನೀನ್ ನನಗೆ ಆ ಜನ್ಮ ಶತ್ರುನೇ. ಮಾಡೋದನ್ನೆಲ್ಲ ಮಾಡಿ ಏನೂ ಗೊತ್ತಿಲ್ಲದೆ ಇರೋ ಮಳ್ಳಿ ಥರ ನನ್ನ ಹತ್ರ ಕಲ್ಯಾಣಿ ಮೇಲೆ ಚಾಡಿ ಹೇಳಕ್ ಬಂದಿದ್ಯಾ? ನಾಚಿಕೆ ಆಗಲ್ಲ? ಶಬಾಷ್ ದಮಯಂತಿ, ಇವತ್ತು ನಿನ್ನ ನೋಡ್ತಾ ಇದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ನೀನು ನನ್ನ ಹೆಂಡತಿ ಆಗಿರೋದಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ಅಂಡ್ ಫಸ್ಟ್ ಟೈಮ್ ಸೋದರ ಸೊಸೆ ಮೇಲೆ ಪ್ರೀತಿ ಕಾಣಿಸ್ತಿದೆ. ನೀವು ಅನುಪಮ ಇಬ್ರು ಉಬ್ಬು ಹೋಗ್ಬಿಡ್ಬೇಡಿ. ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ. ಕಲ್ಯಾಣಿ ಮೇಲಿರೋ ಪ್ರೀತಿಗೆ ನಾನು ಇವಳಿಗೆ ಹೊಡಿಲಿಲ್ಲ, ಬೈತಿಲ್ಲ. ಇವಳು ಮಾಡಿರೋ ಕೆಲಸ ನೆನ್ಪಿಗೆ ಬಂದು ಮೈ ಹೊಡೆದು ಒಂದು ಬಾರಿಸ್ದೆ. ಅದನ್ನೇ ನೀವು ಕಲ್ಯಾಣಿ ಮೇಲಿನ ಪ್ರೀತಿ ಅಂತ ಅನ್ಕೋಬೇಡಿ. ನನಗೆ ಕಲ್ಯಾಣಿನೂ ಇಷ್ಟ ಇಲ್ಲ, ಇವಳಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ತುಂಬಾ ಥ್ಯಾಂಕ್ಸ್ ಆಫೀಸರ್. ಥ್ಯಾಂಕ್ಸಾ? ಏನಕ್ಕೆ? ನಾನು ಕೆಳಗೆ ಜಾರು ಬಿದ್ರು ನಿಮ್ ಜೊತೆ ಸೇರ್ಕೊಂಡು ಅಮ್ಮನವ್ರ ಆಶೀರ್ವಾದನ ಇಬ್ರು ತಗೊಳ್ಳೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ. ನನ್ನ ಮೇಲೆ ನಿಮ್ಗೇನೂ ಕೋಪ ಇಲ್ಲ ಅಲ್ವಾ ಆಫೀಸರ್? ನಿನ್ಮೇಲೆ ನನಗೆ ಯಾಕೆ ಕೋಪ ಬರುತ್ತೆ ಕಲ್ಯಾಣಿ? ಒಂದು ವೇಳೆ ಬಂದರೂ ತಕ್ಷಣ ಕಡಿಮೆ ಆಗಿ ಹೋಗುತ್ತೆ. ಅದೇನು ಅಂದ್ರೆ ನನ್ನ ನೋವು ಒಂದೇ ವಿಷಯಕ್ಕೆ. ನಮ್ಮ ಮನೇಲಿ ಯಾರೂ ಸಂಪದಾನ ಅರ್ಥನೇ ಮಾಡ್ಕೋತಿಲ್ಲ. ಸಂಪದಾನ ನನ್ನ ಪ್ರಾಣ ಅನ್ಕೊಂಡಿದ್ದೆ, ಆದರೆ ನಾನೇ ಸಂಪದಾನ ಸಾಯಿಸಬೇಕು ಅನ್ಕೊಂಡಿದ್ದೆ. ಆದರೆ ಸಂಪದ ಪರಿಸ್ಥಿತಿ ಈಗ ಬೇರೆ. ಅವಳು ತಪ್ಪನ್ನ ಅವಳು ತಿಳ್ಕೊಂಡಿದ್ದಾಳೆ, ಬದಲಾಗಿದ್ದಾಳೆ. ಮತ್ತೆ ನಮ್ಮ ಜೀವನದಲ್ಲಿ ಬಂದು ನಮಗೆ ತೊಂದರೆ ಕೊಡಬಾರ್ದು ಅಂತಾನೆ ಸಾಯ್ಬೇಕು ಅನ್ಕೊಂಡಿದ್ಲು. ತಪ್ಪು ಮಾಡಿರೋರು ಶಿಕ್ಷೆ ಅನುಭವಿಸ್ಬೇಕು, ಆದರೆ ಪಶ್ಚಾತ್ತಾಪ ಪಡೋರಲ್ಲ. ಕಲ್ಯಾಣಿ, ನೀನ್ ನನ್ನ ಲೈಫಲ್ಲಿ ಸ್ಪೆಷಲ್. ಆದರೆ ಸಂಪದ ಎಲ್ಲಿ ಮತ್ತೆ ನನಗೆ ಹತ್ರ ಆಗ್ತಾಳೋ, ನಾನೆಲ್ಲಿ ಸಂಪದನ ಮತ್ತೆ ನಿನ್ನ ಸ್ಥಾನಕ್ಕೆ ಕರ್ಕೊಂಡು ಬರ್ತೀನೇನೋ ಅಂತ ನೀನು ಭಯ ಪಡ್ತಿದ್ಯಲ್ವಾ? ನಿನ್ನ ಭಯ ನನಗೆ ಅರ್ಥ ಆಗತ್ತೆ. ಆದರೆ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ. ಸಂಪದ ಮೇಲೆ ನನಗೆ ಹೆಂಡತಿ ಅನ್ನೋ ಫೀಲಿಂಗ್ಸ್ ಇಲ್ಲ. ನನ್ನ ದೃಷ್ಟಿಲಿ ಅವಳೊಬ್ಳು ಫ್ರೆಂಡ್ ಅಷ್ಟೇ. ಅವಳೀಗ ಸೂಸೈಡ್ ಟೆಂಡೆನ್ಸಿಯಿಂದ ನೋವಲ್ಲಿದ್ದಾಳೆ. ಯಾವ ಚಿಕ್ಕ ವಿಷಯಕ್ಕೆ ನೋವಾದರೂ ಸಾಯ್ಬೇಕು ಅನ್ಕೊಂಡಿದ್ದಾಳೆ. ಇಂಥ ಪರಿಸ್ಥಿತಿಲಿ ನಾನು ಖಂಡಿತವಾಗ್ಲೂ ಅವಳ ಪರವಾಗಿ ಇರಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಸೇರಿ ಅವಳನ್ನ ಹೊರಗೆ ಕಳಿಸ್ಬೇಕು ಅಂತ ಪ್ರಯತ್ನ ಮಾತ್ರ ಮಾಡಬೇಡಿ. ಇದನ್ನ ನನ್ನ ರಿಕ್ವೆಸ್ಟ್ ಅನ್ಕೋತಿರೋ, ಆರ್ಡರೇ ಅನ್ಕೋತಿರೋ, ನಿಮ್ಮಿಷ್ಟ. ನನ್ನ ಮನಸ್ಸಲ್ಲಿರೋ ಮಾತನ್ನ ನಾನು ಹೇಳಿದ್ದೀನಿ. ನಾನು ಇಷ್ಟು ಮಾಡ್ತಿದ್ರು ಕಲ್ಯಾಣಿ ಮೇಲೆ ಕೋಪ ಬರ್ತಿಲ್ವಾ ಶೌರ್ಯ?
ಲಾಭ ಇಲ್ಲ. ನನ್ನ ಮೇಲಿರೋ ಕರುಣೆನ ಸ್ವಲ್ಪ ಪ್ರೀತಿಯಾಗಿ ಬದಲಾಯಿಸ್ಕೋಬೇಕು. ಏಯ್ ಸಂಪದ, ಎದ್ದೇಳು 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 ಮೇಲೆ. ಏನಾಯ್ತು ನಿನಗೆ? ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ಯಾ? ದೇವ್ರ ಕಾಲ್ ಹಿಡ್ಕೊಳ್ಳೋದು ತಪ್ಪಲ್ಲ ಶೌರ್ಯ. ಆಗ್ಲೇ ಅತ್ತೆಯವರು ಪೂಜೆ ಹತ್ರ ನನ್ಗೆ ಅಷ್ಟೆಲ್ಲ ಅಂತಿದ್ರು. ಇಂಥ ಬದುಕು ಅಗತ್ಯನ ಅಂತ ಅನ್ನಿಸ್ತು. ನಿನಗೆ ಹೇಳಿ ಈ ಮನೆಯಿಂದ ಹೊರಟೋಗ್ಬೇಕು ಅನ್ನಿಸ್ತು. ಎಲ್ಲಾದ್ರೂ ಹೋಗಿ ಸಾಯ್ಬೇಕು ಅನ್ನಿಸ್ತು. ಆದ್ರೆ ನಿನ್ನ ಮನ್ಸಲ್ಲಿರೋ ಮಾತುಗಳನ್ನ ಕಲ್ಯಾಣಿಗೆ ಹೇಳ್ಬೇಕಾದ್ರೆ ಪೂರ್ತಿ ಕೇಳಿಸ್ಕೊಂಡೆ. ಆಗ್ಲೇ ಅನ್ನಿಸ್ತು ನನಗೋಸ್ಕರ, ನನ್ನ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರೋ ನೀನು ನನಗೆ ಸಿಕ್ಕಿದ್ದು ಅದೃಷ್ಟ ಅಂತ. ನಾನ್ ಸತ್ ಹೋದ್ರೆ ಇಲ್ಲಿವರೆಗೂ ನೀನ್ ನನಗೋಸ್ಕರ ಪಟ್ಟಿರೋ ಕಷ್ಟ, ಸಹಿಸ್ಕೊಂಡಿರೋ ಮಾತುಗಳು, ನೋವು ಪಟ್ಟಿರೋ ಕ್ಷಣಗಳು ಎಲ್ಲ ವ್ಯರ್ಥ ಆಗೋಗುತ್ತೆ ಅನ್ನಿಸ್ತು. ಅದಕ್ಕೆ ಸಾಯ್ಬೇಕು ಅಂತ ಇದ್ದ ನಿರ್ಧಾರನ ಬದಲಾಯಿಸ್ಕೊಂಡಿದ್ದೀನಿ. ಕಳ್ಳಿ ಹಾಗೆ ನಿಂತು ನಮ್ಮ ಮಾತು ಕೇಳಿಸ್ಕೊಂಡು ಮತ್ತೆ ಹೊಸ ನಾಟಕ ಆಡೋಕ್ ಬಂದಿದ್ದಾಳೆ. ಈ ಕ್ಷಣ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನ್ರಿ. ಅತ್ತೇನೆ ಅಲ್ಲ, ಈ ಮನೇಲಿ ಎಲ್ರು ನನಗೆ ಹೊಡೆದ್ರು ಬೈದ್ರು ಕೂಡ ನಾನಿಲ್ಲಿಂದ ಹೋಗಲ್ಲ. ನಮ್ಮವರು ಅಂತ ಯಾರು ಇಲ್ಲದೆ ಇರುವಾಗ, ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ದೆ ಇರುವಾಗ, ಬದುಕಿನ ಮೇಲಿನ ಆಸೆ, ಬದುಕ್ಬೇಕು ಅನ್ನೋ ಕೋರಿಕೆ ಎರಡು ಸತ್ ಹೋಗುತ್ತೆ. ಆಗ್ಲೇ ಸಾಯ್ಬೇಕು ಅನ್ಸುತ್ತೆ. ನನಗಿವಾಗ ನಾನಿದ್ದೀನಿ ಅನ್ನೋ ಧೈರ್ಯನ ನೀವು ಕೊಟ್ಟಿದ್ದೀರಾ. ಇನ್ಯಾಕೆ ಸಾಯ್ಬೇಕು ಅನ್ಕೋತಿದ್ದೀನಿ. ಆಫೀಸರ್, ಸಂಪದ ನಾಟಕ ಆಡ್ತಿದ್ದಾಳೆ. ಅವಳು ಆಡ್ತಿರೋ ಮಾತು ಎಲ್ಲ ಸುಳ್ಳೇನೆ. ನಿಮ್ಮ ಹತ್ರ ಮಾತಾಡ್ಕೊಂಡು ನನ್ನ ಕಣ್ಣು ಹೊಡೆದ್ಲು. ನಾನಾ ಕಣ್ಣು ಹೊಡೆದ್ನ? ಯಾಕೆ ಕಲ್ಯಾಣಿ ಹೀಗೆ ಸುಳ್ಳು ಹೇಳ್ತಿದ್ಯಾ? ನಿಜವಾಗ್ಲೂ ನಾನು ನಾಟಕ ಮಾಡೋಳೆ ಆಗಿದ್ರೆ ಮನ್ಸಲ್ಲಿ ನಿನ್ ಮೇಲೆ ಕೋಪ ಇಟ್ಕೊಂಡು ಹೊರಗಡೆ ನಾರ್ಮಲ್ ಆಗೇ ಇರ್ತೀನಿ ಅಲ್ವಾ? ನಾಟಕ ಆಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗೋ ಹಾಗೆ ಯಾಕೆ ಮಾಡ್ತೀನಿ ಹೇಳು? ಸಂಪದ, ಯಾರಿಗಿಷ್ಟ ಇದ್ರು ಇಲ್ಲದೆ ಇದ್ರು ನೀನು ಇಲ್ಲೇ ಇರ್ತೀಯ. ಇವಳು ಬದಲಾಗಿದ್ರು ಯಾಕೆ ನಿನ್ಗಿನ್ನೂ ಇಷ್ಟೊಂದು ಕೋಪ? ಯಾಕೆ ಇವಳು ನೀನು ಕೆಟ್ಟೋಳು ಮಾಡಬೇಕು ಅಂತಿದ್ಯಾ? ಹೇಳಿದ್ರೆ ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ಆದ್ರೆ ಈಗ ಅರ್ಥ ಆಯ್ತು, ನಿನಗೆ ಎಷ್ಟು ಹೇಳಿದ್ರು ವ್ಯರ್ಥ ಅಂತ. ನೀನು, ಈ ಮನೆಯವರು ಯಾರೂ ಬದಲಾಗಲ್ಲ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸಂಪದಾಗೆ ಹೊಸ ಜೀವನದ ಮೇಲೆ ಆಸೆ ಹುಟ್ಟಿಸ್ಬೇಕು ಅಂತ ಮನೆಗೆ ಕರ್ಕೊಂಡು ಬಂದೆ. ಆಗಲ್ಲ ಬೇಡ ಅಂದ್ರೆ ನಿನಗೂ ನನಗೂ ಮಧ್ಯೆ ದೂರ ಜಾಸ್ತಿ ಆಗತ್ತೆ. ಅಬ್ಬಾ, ಇವಾಗ ಇವಳು ಅಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಅಯ್ಯೋ, ಏನ್ರಿ ಹಾಗಂತಿದ್ದೀರಾ? ಬೇಡ, ನನ್ನಿಂದ ನೀವಿಬ್ರು ಜಗಳ ಆಡಬಾರ್ದು. ನೀವಿಬ್ರು ಮೊದ್ಲಿನ ಹಾಗೆ ಸಂತೋಷವಾಗಿರ್ಬೇಕು. ನೀನು ಸಾಧಾರಣ ನಾಟಕ ಆಡ್ತಿಲ್ಲ. ಇದನ್ನ ಸ್ಯಾಂಪಲ್ ಬೇಬಿ. ಇನ್ನು ಮುಂದೆ ಇಂಥ ಸೀನ್ಸ್ ತುಂಬಾ ಇರುತ್ತೆ. ಆದ್ರೆ ಆ ಸೀನ್ಸ್ ಅಲ್ಲಿ ನೀನು ಆಟ ಆಡೋದಕ್ಕೆ ನಾನು ಬಿಡೋದಿಲ್ಲ. ಈ ಕ್ಷಣ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನ್ರಿ. ಅತ್ತೇನೆ ಅಲ್ಲ, ಈ ಮನೇಲಿ ಎಲ್ರು ನನಗೆ ಹೊಡೆದ್ರು ಬೈದ್ರು ಕೂಡ ನಾನಿಲ್ಲಿಂದ ಹೋಗಲ್ಲ. ಯಾರಿಗಿಷ್ಟ ಇದ್ರು ಇಲ್ಲದೆ ಇದ್ರು ನೀನು ಇಲ್ಲೇ ಇರ್ತೀಯ.
ಇವಳು ಬದಲಾಗಿದ್ರು ಯಾಕೆ ನಿನ್ಗಿನ್ನೂ ಇಷ್ಟೊಂದು ಕೋಪ? ಯಾಕೆ ಇವಳು ನೀನು ಕೆಟ್ಟೋಳು ಮಾಡಬೇಕು ಅಂತಿದ್ಯಾ? ಅಮ್ಮ ಅಮ್ಮ, ಪೂಜೆ ಎಲ್ಲ ಪೂರ್ತಿ ಆಯ್ತು. ಅಮ್ಮನವ್ರಿಗೆ ಇಟ್ಟಿರೋ ನೈವೇದ್ಯನ ರಾತ್ರಿವರೆಗೂ ಅಮ್ಮನವ್ರ ಬಳಿನೇ ಇಟ್ಟು ರಾತ್ರಿ ನಿಮ್ಮಮ್ಮಗ ಮೊಮ್ಮಗಳು ಒಟ್ಟಿಗೆ ನೈವೇದ್ಯ ಸ್ವೀಕರಿಸಬೇಕು. ಶೌರ್ಯ ಕಲ್ಯಾಣಿನೇ ಅಲ್ವಾ ಪುರೋಹಿತ್ರೆ? ಹೌದಮ್ಮ. ಒಂದು ವೇಳೆ ಕಲ್ಯಾಣಿಯವರ ಆರೋಗ್ಯ ಸರಿ ಇಲ್ಲದೆ ಇದ್ದು ನಿದ್ದೆ ಏನಾದ್ರೂ ಮಾಡಿ ಸ್ವೀಕರಿಸಕ್ಕಾಗದೆ ಇದ್ರೆ ಸಂಪದ ಬೇಕಾದ್ರೆ ಶೌರ್ಯ ಜೊತೆಗೆ ಪ್ರಸಾದ ಸ್ವೀಕರಿಸಬಹುದು. ಪೂಜೆ ಮಾಡಿದ್ದು ಪೂಜೆ ನಡೆದಿದ್ದು ಎರಡು ಶೌರ್ಯ ಕಲ್ಯಾಣಿ ಹೆಸರಲ್ಲಿ. ಹಾಗಿದ್ದಾಗ ಸಂಪದ ಶೌರ್ಯ ಈ ಪ್ರಸಾದನ ತಿನ್ನೋದು ಹೇಗ್ ಸರಿ ಹೋಗುತ್ತೆ? ಕೆಳಗಡೆ ಬಿದ್ದಿದ್ರಿಂದ ಭಾರ ಎತ್ತೋದು ಸ್ವಲ್ಪ ಕಷ್ಟ ಆಗಬಹುದು, ಆದ್ರೆ ಪ್ರಸಾದ ತಿನ್ನೋದು ಹೇಗ್ ಕಷ್ಟ ಆಗುತ್ತೆ ಹೇಳಿ? ನಿಜಾನೇ ಅಮ್ಮ. ಹಾಗಾದ್ರೆ ಯಾವ ಸಮಸ್ಯೆನೂ ಇಲ್ಲ. ಶಿವಪಾರ್ವತಿ ಅಮ್ಮವರು ಅದ್ರ ಬಗ್ಗೆ ಕೇಳಿದಕ್ಕೆ. ಹೌದು ಅನುಪಮ, ನಾನೇ ಕೇಳ್ದೆ. ಈ ಮಾತನ್ನ ಶೌರ್ಯಂಗ್ ಹೇಳ್ಬೇಕು ಅಂತಾನೆ ಕೇಳ್ದೆ.